ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಇವತ್ತು ಆ್ಯಕ್ಚುಲಿ 2 ಡೇಸ್ ಲೀವ್ ಇತ್ತು ಅಂತ ಹೇಳಿಬಿಟ್ಟು ಊರಿಗೆ ಹೊರಟ್ವಿ. ಬೆಳಗ್ಗೆನೇ ಹೊರಟಿದ್ದೀವಿ. ಅರೌಂಡ್ 5 o'clock ಆಗಿತ್ತು ನಾವು ಮನೆ ಬಿಟ್ಟಾಗ. ಸೊ ಮಾರ್ನಿಂಗೇ ಬಿಟ್ಟಿದ್ದಕ್ಕೆ ಸ್ವಲ್ಪ ಟ್ರಾಫಿಕ್ ಇಲ್ಲ ಅಂತ ಹೊರಟಿದ್ವಿ. ಸೊ ಟ್ರಾಫಿಕ್ ಇಲ್ದಿದ್ದಕ್ಕೆ ರೋಡ್ ಸ್ವಲ್ಪ ಖಾಲಿ ಇರೋದಕ್ಕೆ ನಾನು ಸ್ವಲ್ಪ ದೂರ ಡ್ರೈವಿಂಗ್ ಮಾಡ್ತೀನಿ ಅಂತ ನಮ್ಮ ಮನೆಯವ್ರ ಹತ್ರ ಇಸ್ಕೊಂಡು ಡ್ರೈವಿಂಗ್ ಮಾಡಿದೆ. ಬಟ್ ಆದ್ರೂ ನಮ್ಮ ಮನೆಯವ್ರು ಯೂಶ್ವಲಿ ಕೊಡಲ್ಲ. ಬಟ್ ಖಾಲಿ ಇತ್ತಲ್ಲ ರೋಡು, ಮತ್ತು ರೋಡೂ ತುಂಬ ದೊಡ್ಡದಿತ್ತು, ಟ್ರಾಫಿಕ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ಮತ್ತು ಅವರು ಇನ್ಸ್ಟ್ರಕ್ಷನ್ ಹೇಳ್ತಾನೆ ಇದ್ದರು. ಯೂಶ್ವಲಿ ನಾನೇನು ಜಾಸ್ತಿ ಡ್ರೈವಿಂಗ್ ಮಾಡಲ್ಲ, ಐ ಆಮ್ ನಾಟ್ ಎ ಪ್ರೋ ಡ್ರೈವರ್, ಬಟ್ ಲಿಟಲ್ ಹೆಂಗೆ ಡ್ರೈವ್ ಮಾಡೋದಂತ ಗೊತ್ತು. ಸೊ ಆನ್ ದ ವೇ ಬರ್ತಾ ಹಾಗೆ ನಮ್ಮ ತಾತನೂ ಊರಿಗೆ ಬರ್ತಾಯಿದ್ರು. ಸೊ ಹಾಗೆ ಅವ್ರನ್ನೂ ಪಿಕಪ್ ಮಾಡ್ಕೊಂಡ್ವಿ, ಹೊರಟ್ವಿ. ಬಟ್ ಆಫ್ಟರ್ ನೆಲಮಂಗಲ ರೂಟ್ ಸೈಡ್ ಬಂದಮೇಲೆ ಗೊತ್ತಾಗಿದ್ದು ಹಾಸನ ರೂಟಿಗೆ ಹೋಗಬೇಕಾದ್ರೆ ಫುಲ್ ಟ್ರಾಫಿಕ್ ಆಗಿತ್ತು. ನಾವು ಅಂದ್ಕೊಂಡ್ವಿ ಮಾರ್ನಿಂಗು ಟ್ರಾಫಿಕ್ ಇರಲ್ಲ ಅಂತ, ಬಟ್ ಆದರೆ ತುಂಬ ಟ್ರಾಫಿಕ್ ಇತ್ತು. ನಾವು ಆಲ್ಮೋಸ್ಟ್ ಒಂದು ½ ನೆಲಮಂಗಲ ಪಾಸ್ ಮಾಡೋಕ್ಕೇ ಟೈಮ್ ತೊಗೊಂಡಿದ್ದೀವಿ, ಅಷ್ಟು ಟ್ರಾಫಿಕ್ ಆಗಿತ್ತು. ಗೊತ್ತಿಲ್ಲ 2 days ರಜಾ ಇರೋದಕ್ಕೇನೋ ಎಲ್ಲ ಟ್ರಿಪ್ ಹೋಗ್ತಿರ್ತಾರೆ. ಯೂಶ್ವಲಿ ಈ ಚಿಕ್ಕಮಂಗ್ಳೂರು, ಮಡಿಕೇರಿ ಆರ್ ಎಲ್ಸ್ ಮಂಗಳೂರು ಎಲ್ಲ ಕಡೆ ಹೋಗಬೇಕಂದ್ರೆ ಹಾಸನ ಮೇಲೆ ಹೋಗಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಏನು ಜಾಸ್ತಿನೇ ಟ್ರಾಫಿಕ್ ಇತ್ತು ಅನ್ನಿಸ್ತು. ಬಟ್ ಹಾಗೇ ಪೆಟ್ರೋಲ್ ಬಂಕಿಗೆ ಹುಡ್ಕೊಂಡು ಬಂದ್ವಿ ಅಲ್ಲಿಂದನೂ. ಸೊ ಫೈನಲಿ ಆಫ್ಟರ್ ನೆಲಮಂಗಲ ಪಾಸ್ ಆದಮೇಲೆ ಒಂದು ಪೆಟ್ರೋಲ್ ಬಂಕ್ ಸಿಕ್ಕಿತ್ತು. ಸೊ ಅಲ್ಲೂ ಸೇಮ್ ರೋಡ್ ತುಂಬ ಬ್ಯುಸಿ ಇರೋದ್ರಿಂದ ಅಲ್ಲೂ ವೆಯ್ಟ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ಸೊ ಈ ಓಡಾಡೋರೆಲ್ಲ ಕಡಿಮೆ ಆಗೋವರೆಗೂ ಈ ಪೆಟ್ರೋಲ್ ಜಾಸ್ತಿ ರೇಟ್ ಕಡಿಮೆ ಆಗಲ್ಲ ಅಂತ ಅನಿಸುತ್ತೆ. ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಪೆಟ್ರೋಲು ಆ್ಯಕ್ಚುಲಿ ಈಗಂತೂ ತುಂಬ ದುಬಾರಿ ಆಗಿದೆ. ಬಟ್ ಎಷ್ಟೇ ದುಬಾರಿ ಆದ್ರೂ ನಾವು ಕಾರಲ್ಲಿ ಓಡಾಡೋದಂತೂ ಬಿಡಲ್ಲ ಅನಿಸುತ್ತೆ, ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ಗಳಿದ್ರೂ. ಸೊ ಏನಂತಂದರೆ ಕಾರಲ್ಲಿ ಓಡಾಡಿದ್ರೆ ದಟ್ ಕಂಫರ್ಟ್ನೆಸ್ ಇರುತ್ತೆ, ಲೈಕ್ ಏನು ರಿಸ್ಕ್ ಇರಲ್ಲ, ಆನ್ ಟೈಮ್ ರೀಚ್ ಆಗ್ತೀವಿ, ಕಾಯಬೇಕು ಆ ಥರ ಎಲ್ಲ ಇರಲ್ಲ ಅನ್ನೋದೊಂದು ಮೈಂಡ್ ಸೆಟ್ ಅಲ್ವಾ. ಸೊ ಅದಕ್ಕೋಸ್ಕರ ಓಡಾಡ್ತೀವಿ ಅಷ್ಟೇ. ಸೊ ನನಗಂತೂ ತುಂಬ ಹೊಟ್ಟೆ ಹಸಿಸಿತ್ತು, ಬಿಕಾಸ್ ಅಲ್ಲಿ ಮಾರ್ನಿಂಗೇ ಎದ್ದಿದ್ವಲ್ಲ, ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ, ಎಲ್ಲಾದರೂ ಕಾರ್ ಸ್ಟಾಪ್ ಮಾಡಿ ಹೊಟ್ಟೆ ತುಂಬ ಹಸಿತಿದೆ, ಅಟ್ಲೀಸ್ಟ್ ಕಾಫಿನಾರು ಕುಡಿಯೋಣ ಅಂತ. ನನಗಂತೂ ಮಾರ್ನಿಂಗ್ ಎದ್ದಿದ ತಕ್ಷಣ ಕಾಫಿ ಕುಡಿಲೇಬೇಕು, ಇಲ್ಲ ಅಂದರೆ ಲೈಕ್ ಮೂಡೇ ಏನು ವರ್ಕ್ ಮಾಡೋಕ್ಕೆ ಮುನ್ಸಿರಲ್ಲ. ಸೊ ಫೈನಲಿ ಕದಂಬ ಹೋಟೆಲಲ್ಲಿ ನಮ್ಮ ಮನೆಯವರು ಸ್ಟಾಪ್ ಮಾಡಿದ್ರು. ಸೊ ನಮ್ಮ ತಾತ ಇಡ್ಲಿ, ವಡೆ, ಸಾಂಬಾರು ತೊಗೊಂಡಿದ್ರು, ನಾವು ಈರುಳ್ಳಿ ದೋಸೆ ತೊಗೊಂಡಿದ್ವಿ. ಬಿಫೋರೆಲ್ಲ ಇಡ್ಲಿ ಇಲ್ಲಾಂದರೆ ಮಸಾಲೆ ದೋಸೆ ತೊಗೊಳ್ತಿದ್ವಿ. ಒನ್ಸ್ ನಾನು ಹೊರಗಡೆ ಹೋದಾಗ ಈ ಥರ ತಿಂಡಿ ಅಂತೆಲ್ಲ ಇದ್ದಾಗ ಈರುಳ್ಳಿ ದೋಸೆ ಟ್ರೈ ಮಾಡಿದೆ. ಲೈಕ್ ಈಗಂತೂ ನಾನು ಎಲ್ಲೇ ಹೋದ್ರೂ ಈರುಳ್ಳಿ ದೋಸೆನೇ ನನಗೆ ಬೇಕು. ಇಡ್ಲಿ ದೋಸೆ, ಮಸಾಲೆ ದೋಸೆ ಆ ಥರ ಇಷ್ಟನೇ ಆಗಲ್ಲ. ಸೊ ಈರುಳ್ಳಿ ದೋಸೆ ತೊಗೊಬಿಟ್ರೆ ಒಂದು ತಿಂದರೆ ಸಾಕು, ಫುಲ್ ಹೊಟ್ಟೆ ಲೋಡೆಡ್ ಆಗೋಗುತ್ತೆ, ಮತ್ತು ಹಸಿವು ಆಗಲ್ಲ ಮಧ್ಯಾಹ್ನವರೆಗೂ. ಸೊ ಇಡ್ಲಿ ಎಲ್ಲ ತಿಂದ್ಬಿಟ್ರೆ ಬೇಗ ಹೊಟ್ಟೆ ಹಸಿಯುತ್ತೆ ಮತ್ತೆ. ಸೊ ಬೇಕಾದ್ರೆ ನೀವು ಟ್ರೈ ಮಾಡಿ, ಇಡ್ಲಿ ದೋಸೆಗಿಂತ ಈರುಳ್ಳಿ ದೋಸೆ ಟ್ರೈ ಮಾಡಿ. ರೈಸ್ ಐಟಮ್ಸ್ಗಳೆಲ್ಲ ಇಷ್ಟಪಡಲ್ಲ ಅನ್ನೋರು. ಸೊ ಫೈನಲಿ ಆ್ಯಸ್ ಯೂಶ್ವಲ್ ನನಗೆ ಕಾಫಿ ಇರಲೇಬೇಕಲ್ಲ, ಹಾಗೆ ಕಾಫಿ ಕುಡಿತಾ ಸೊ ಹಾಗೆ ಹೋಟೆಲ್ನ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕದಂಬ ಹೋಟೆಲ್. ಬೇಕಾದ್ರೆ ನೀವು ಹಾಸನೆಲ್ಲ ಹೋಗ್ತಾಯಿದ್ದೀರಾ, ಅಲ್ಲಿ ಮನೆಗೆ ಬಿಟ್ಟಿದ್ದೀರಾ ಅಂತಂದರೆ ನೆಲಮಂಗಲ ಆದಮೇಲೆ ಒಂದು 3 kilometers ಹೋಗಿದ ತಕ್ಷಣವೇ ನಮಗೆ ಕದಂಬ ಹೋಟೆಲ್ ಸಿಗುತ್ತೆ. ಚೆನ್ನಾಗಿದೆ ಫುಡ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಕದಂಬ ಹೋಟೆಲ್ ಪಕ್ಕನೇ ಇಲ್ಲಿ ಒಂದು ಚಿಕ್ಕ ಶಾಪ್ ಇಟ್ಟಿದ್ರು, ಸ್ವಲ್ಪ ಲೈಕ್ ಅಟ್ರಾಕ್ಟಿವ್ ಆಗಿತ್ತು, ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೋದೆ, ಏನಾದ್ರು ಇದೆಯಾ ಅಂತ. ಸೀರಿಯಸ್ಲಿ ನನಗಂತೂ ತುಂಬ ಇಷ್ಟ ಆಯಿತು. ಲಿಟಲ್ ಥಿಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಲೈಕ್ ಮಕ್ಳುಗಳಿಗಂತೂ, ಈ ಗಂಡು ಮಕ್ಳುಗಳಿಗೆ ಲೈಕ್ JCB ಆಗಲಿ, ಹೆಣ್ಮಕ್ಳುಗಳಿಗೆಲ್ಲ ತುಂಬ ಚೆನ್ನಾಗಿಟ್ಟಿದ್ರು ಕಲೆಕ್ಷನ್ಸ್ಗಳನ್ನ. ನಾನು ಹಾಗೆ ನೋಡ್ತಾ ಇದ್ದೆ, ಲೈಕ್ ಚಿಕ್ಕ ಮಕ್ಳಿಗಂತಲ್ಲ, ಈಗ ನಮಗೂ ಈ ಗೊಂಬೆ ಕ್ಲಿಪ್ಸ್ಗಳಾಗಲಿ, ಲೈಕ್ ಸ್ವಲ್ಪ ಡಿಫ್ರೆಂಟ್ ಟೆಡಿ ಬೇರ್ಸ್ಗಳಾಗಲಿ ಅಲ್ಲಿ ನೋಡ್ತಾ ಇರ್ಬೋದು. ಲೈಕ್ ಡಿಫ್ರೆಂಟ್ ಟೆಡಿ ಬೇರ್ಸ್ಗಳಿದ್ವು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ತೊಗೊಂಡೆ. ಲೈಕ್ ಈ ಥರ ಕ್ಲಿಪ್ಸ್ಗಳು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ಲೈಕ್ ಈ ಥರ ಕಲೆಕ್ಷನ್ ಯೂಶ್ವಲಿ ಸಿಗಲ್ಲ ನಮಗೆ, ಎಲ್ಲರೂ ಶಾಪಿಗೆ ಹೋಗಿ ನೋಡ್ತೀವಿ ಅಂತ ಅಂದರೆ. ಬಟ್ ಇಲ್ಲಂತೂ ತುಂಬ ಲಿಟಲ್ ಥಿಂಗ್ಸ್ಗಳನ್ನ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ಅಂದರು. ಸೊ ನಮಗೂ ನಮ್ಮ ಪಾಪುಗೆಲ್ಲ ಸ್ವಲ್ಪ
ತಗೊಂಡು JCB ಅವೆಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ಹೊರಟ್ವಿ. ಸೊ ಅದಾದಮೇಲೆ ಹಾಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಲೈಕ್ ಆಟೋದಲ್ಲೆಲ್ಲ ಲೈಕ್ ಫ್ಲ್ಯಾಗ್ಗಳು ಹಾಕಿರೋದಾಗಲಿ, ಆಮೇಲೆ ಫ್ಲ್ಯಾಗ್ ಆಶ್ ಮಾಡ್ತಾಯಿದ್ರು ಊರುಗಳಲ್ಲೆಲ್ಲ ಲೈಕ್ ಆಫೀಸ್ಗಳಲ್ಲೆಲ್ಲ ಮುಂದೆ. ಸೊ ಹಾಗೆ ನೋಡ್ಕೊಂಡು ಹೋದ್ವಿ, ಬಿಕಾಸ್ ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ನಮಗೆ ಆ ಥರ ಸೀನ್ಸ್ ಎಲ್ಲ ಸಿಕ್ತು. ಸೊ ಹಾಗೆ ನಮ್ಮ ಮನೆಯವರು ಚಿಕ್ಕವ್ರು ಇರಬೇಕಾದ್ರೆ ನಾವು ಏನೇನು ಮಾಡ್ತಾಯಿದ್ವಿ, ನಾನಂತೂ ಯಾವ ಡ್ಯಾನ್ಸೂ ಮಿಸ್ ಮಾಡ್ತಾ ಇರಲಿಲ್ಲ. ಲೈಕ್ ಚಿಕ್ಕವಳಿರ್ಬೇಕಾದ್ರೆ ಅಪ್ ಟು 10th ಇಂಡಿಪೆಂಡೆನ್ಸ್ ಡೇ ಬರಲಿ, ರಿಪಬ್ಲಿಕ್ ಡೇ ಬರಲಿ, ಆ್ಯನ್ಯುವಲ್ ಡೇ ಬರಲಿ, ಒಂದು ಡ್ಯಾನ್ಸನ್ನು ನಾನು ಮಿಸ್ ಮಾಡ್ತಾ ಇರಲಿಲ್ಲ. ಸೊ ದಾರಿಲೆಲ್ಲ ಈ ಥರ ಮಕ್ಕಳು ಹೋಗ್ತಾಯಿದ್ರು, ತುಂಬ ಖುಷಿ ಆಯ್ತು ಹಿಂಗೆ ನೋಡಿ. ಅದಾದಮೇಲೆ ಅಲ್ಲೇ ಸ್ಕೂಲ್ ಹತ್ರ ಒಂದು ಮಕ್ಕಳುಗಳೆಲ್ಲ ಹಿಂಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನೋಡಂತೂ ನನಗೂ ತುಂಬ ಖುಷಿ ಆಯಿತು, ಬಿಕಾಸ್ ನಾನು ಚಿಕ್ಕವಳಿದ್ದಾಗೆಲ್ಲ ಹಿಂಗೆ ಡ್ಯಾನ್ಸ್ ಮಾಡ್ತಾಯಿದ್ನಲ್ಲ ಅಂತ. ಹಾಗೆ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸಿ ಆ ಡ್ಯಾನ್ಸ್ನ ನೋಡಿಕೊಂಡು ಊರ ಕಡೆಗೆ ಹೊರಟ್ವಿ. Sinking in, I know this feels right. Catching a crazy love moving through me like a wildfire, like a wildfire. Never the same. ಓಕೆ, ಇದಾಗಿತ್ತು ಇವತ್ತಿನ ಪಯಣ. ನಮ್ಮೂರ ಕಡೆಗೆ ಹೋಗೋ ರೂಟಲ್ಲಿ ಏನೇನಾಯಿತು ಏನೇನು ಅಂತೆಲ್ಲ ತೋರಿಸಿದ್ದೀನಿ. ಸೊ ಥ್ಯಾಂಕ್ ಯು.